ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಡುಗೆ ಮನೆ. ಫ್ರೆಂಡ್ಸ್, ನಾನು ಇವತ್ತು ಉತ್ತರ ಕರ್ನಾಟಕದ್ದು ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ರೀ. ಮೊದಲಿಗೆ ಬಾಣಲಿ ಇಟ್ಕೊಳ್ಬೇಕು. ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ 4-5 ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಬೇಕು. ನಂತರ ಅದಕ್ಕೆ ಚೌಳಿಕಾಯಿ ಕಟ್ ಮಾಡಿ ಹಾಕಬೇಕು. ಹಾಕಿ ಫ್ರೈ ಮಾಡಬೇಕು 2 ಮಿನಿಟ್ಸ್. 2 ಮಿನಿಟ್ಸ್ ಫ್ರೈ ಮಾಡಿ ಅದಕ್ಕೆ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಖಾರ ಪುಡಿ ರೀ. ಸ್ವಲ್ಪ ಶೇಂಗಾ ಪುಡಿ ಹಾಕಬೇಕು. ಸ್ವಲ್ಪ ಮಸಾಲೆ ಖಾರ ಹಾಕಬೇಕು. ನಮ್ಮ ಕಡೆ ಮಸಾಲೆ ಖಾರ ಸಿಗುತ್ತೆ ರೀ, ನಾವು ಅದನ್ನೇ ಬಳಸ್ತೀವಿ. ಆಮೇಲೆ ಫ್ರೈ ಮಾಡ್ಬೇಕು ರೀ. 2 ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಮೇಲೆ ನೀರು ಚಿಮುಕಿಸ್ಬೇಕು ರೀ. ಒಂದು ಸಲ ಮುಚ್ಚಿಡ್ಬೇಕು ರೀ. 2 ಮಿನಿಟ್ಸ್ ಮುಚ್ಚಿಡ್ಬೇಕು, 3 ಮಿನಿಟ್ಸ್ ಮುಚ್ಚಿಡಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು, ಮತ್ತು ಫ್ರೈ ಮಾಡಬೇಕು. ಫ್ರೈ ಮಾಡಿ ಮತ್ತೆ ಮುಚ್ಚಿಡ್ಬೇಕು ರೀ. 2 ನಿಮಿಷ ಆದಮೇಲೆ ಮತ್ತೆ ಫ್ರೈ ಮಾಡಬೇಕು. ಅಲ್ಲಿಗೆ ಬೆಂದಿರುತ್ತೆ. ಅದು ಬೆಂದು ಪಲ್ಯ ರೆಡಿ ಆಗುತ್ತೆ ರೀ.